ಎಐ ಕರೆಕ್ಟು, ಇದು ಎಐನೇ. ಆದ್ರೆ ನಾವು ಮಾನವರ ಸೃಷ್ಟಿ ಮಾಡಿದ್ದಲ್ಲ, ನಿಸರ್ಗ ಸೃಷ್ಟಿ ಮಾಡಿದ್ದು. ಇದು ಜಿಂಕೆಗಳಲ್ಲ, ಬಟ್ ಆಂಟಲೋಪ್. ವ್ಯತ್ಯಾಸ ಇದೆ. ಕೊಂಬು ರೆಂಬೆಗಳಂಗಿದ್ರೆ ಜಿಂಕೆಗಳು, ಅದೇ ನೆಟ್ಟಿಗಿದ್ರೆ ಆಂಟಲೋಪ್. ಅದ್ರಲ್ಲಿ ಇದು ಸಾಯ್ಗಾ ಆಂಟಲೋಪ್ ಅಂತ. ಹುಲ್ಲುಗಾವಲಿನ ಏಲಿಯನ್ ತರ ಕಾಣೋ ಇದಕ್ಕೆ ಆ ಸುಂಡ್ಲು ಆಗಿರೋ ಮೂಗೆ ಜೀವಾಳ ಎಲ್ಲ. ಒಂದೊಂದಲ್ಲ ಅದರ ಉಪಯೋಗ. ಮೊದಲನೇದು, ಬೇಸಿಗೆಯಲ್ಲಿ ಧೂಳನ್ನ ಫಿಲ್ಟರ್ ಮಾಡಿ ಚಳಿಗಾಲದಲ್ಲಿ ತಂಪಾದ ಶುದ್ಧ ಗಾಳಿಯನ್ನ ಸರಬರಾಜು ಮಾಡುತ್ತೆ. ಎರಡನೇದು, ಹೆಣ್ಣನ್ನ ಮಿಲನಾಚರಣೆಗೆ ಆಹ್ವಾನಿಸೋಕೆ ಮಾಡುವಂತ ಕರಾಮತ್ತು. ಹೀಗೆ ತನ್ನ ಮೂಗನ್ನ ಅಲ್ಲಾಡಿಸಿ ವಿಚಿತ್ರ ಸೌಂಡ್ ಮಾಡೋದು. ಒಪ್ಪುದ್ರೆ ಸರಿ, ಇಲ್ಲ ಅಂದ್ರೆ ಮರಳಿ ಯತ್ನವ ಮಾಡು. ಮೂರನೇದು, ದೂರದಲ್ಲೆಲ್ಲೋ ಪ್ರೆಡೆಟರ್ಸ್ ಇರೋದನ್ನ ಗ್ರಹಿಸಿ ಎಚ್ಚರಿಸಿ ಜಾಗ ಖಾಲಿ ಮಾಡಿಸುತ್ತೆ. ಅದು ಗಂಟೆಗೆ 80 ಕಿಲೋಮೀಟರ್ ಅಷ್ಟು ಸ್ಪೀಡಲ್ಲಿ. ಮತ್ತಿದ್ರ ಬಣ್ಣ ಬೇಸಿಗೆಯಲ್ಲಿ ಯೆಲ್ಲೋ, ರೆಡ್, ಬ್ರೌನ್ ಬಣ್ಣದಲ್ಲಿದ್ರೆ ಚಳಿಗಾಲದಲ್ಲಿ ಬಿಳಿ ಬಣ್ಣಕ್ಕೆ ಬದಲಾಯಿಸಿಕೊಳ್ಳುತ್ತೆ, ವಾತಾವರಣಕ್ಕೆ ಹೊಂದ್ಕೊಳ್ಳೋ ಹಾಗೆ. ಹಸಿರನ್ನೇ ತಿನ್ನೋ ಇವುಗಳು ಗ್ರಾಸ್ಲ್ಯಾಂಡ್ ಜೀವಿಗಳು. ಹೆಚ್ಚಾಗಿ ವಿಷದ ಗಿಡಗಳನ್ನೇ ತಿನ್ನುತ್ತೆ. ಯಾಕಂದ್ರೆ ತನ್ನನ್ನ ತಿನ್ನೋಕ್ ಬರೋ ಪ್ರಾಣಿಗಳಾದ ತೋಳಗಳು ಇಲ್ಲ ಮಿಕ್ಕಿದ್ದೋ ತಿಂದು ಗೊಟಕನ್ಲಿ ಅಂತ. ಇವೆಲ್ಲ ಐಸಿಎಚ್ ಕಾಲದಿಂದಲೂ ಇವೆ, ಸೆಂಟ್ರಲ್ ಏಷ್ಯಾಗಳ ಕಡೆ. ಐಸಿಎಚ್ ನಿಂದ ಇದ್ದು ಕಲಿಯುಗದಲ್ಲಿ ಇಲ್ಲದಂತಾಗ್ತಿದೆ. ಪೋಚಿಂಗ್ ಆಕ್ಟಿವಿಟಿಯಿಂದ ಇವು ಕ್ರಿಟಿಕಲಿ ಎಂಡೇಂಜರ್ಡ್. ಕರ್ಮ. ಇಷ್ಟೇ ಮ್ಯಾಟ್ರು. ಬರ್ತೀನಿ. ಬಾಯ್.